ಸೊ ಈಗ ಈ ಫಸ್ಟ್ ಪ್ರಾಬ್ಲಮ್ ನೋಡು. 2 shafts are connected by means of flange coupling to transmit torque of 45 Nm ಅಂತ ಇದೆ, ಹೌದಾ? ಸೊ ಇದಕ್ಕೆ ಏನ್ ಮಾಡೋಣ, ಮತ್ತೆ ಒಂದು ಸೆಕೆಂಡ್ ಬೋಲ್ಟ್ ಡಿಸೈನ್ ಅಲ್ಲಿ ಒಂದು ಫ್ಲಾಂಜ್ ಕಪ್ಲಿಂಗ್ ಇದೆ. ಈ ತರ ಫ್ಲಾಂಜ್ ಕಪ್ಲಿಂಗ್ ಈ ತರ ಇದೆ, ಹೌದಾ? ಸೊ ಇಲ್ಲಿ 2 ಬೋಲ್ಟ್ ಇದಾವೆ, ಅಂದ್ರೆ ಈ ತರ ಹೋಲ್ ಮಾಡಿರ್ತಾರೆ ಫ್ಲಾಂಜ್ ಅಲ್ಲಿ. ಇಲ್ಲಿ ಬೋಲ್ಟ್ ಹಾಕಿರ್ತಾರೆ, ಇಲ್ಲೂ ಬೋಲ್ಟ್ ಹಾಕಿರ್ತಾರೆ. ಟಾರ್ಕ್ ಎಷ್ಟಂತಾನೆ ಇಲ್ಲಿ ಟಾರ್ಕ್ ಇಲ್ಲಿ ಆಕ್ಟ್ ಆಗ್ತದೆ. ಟಾರ್ಕ್ ಅದೆಷ್ಟಂತಾನೆ, ಟಾರ್ಕ್ 25 Nm ಅಂತಾನೆ. ಸೊ ಟಾರ್ಕ್ ಎಷ್ಟು 25 Nm. ನೆಕ್ಸ್ಟ್ ಅಂತಾನೆ ದ ಫ್ಲಾಂಜಸ್ ಆಫ್ ಕಪ್ಲಿಂಗ್ ಆರ್ ಕನೆಕ್ಟೆಡ್ ಬೈ 4 bolts ಅಂತಾನೆ. 4 bolts ಅಂದ್ರೆ ನಂಬರ್ ಆಫ್ bolts n = 4. ನೆಕ್ಸ್ಟ್ ಆಮೇಲೆ ದ ಸೇಮ್ ಮಟೀರಿಯಲ್, ಆಯ್ತಾ? ರೇಡಿಯಸ್ ಆಫ್ 30 mm ಅಂತಾನೆ ನೋಡು, ಬೈ 4 bolts ಆಫ್ ದ ಸೇಮ್ ಮಟೀರಿಯಲ್ ಅಟ್ ಎ ರೇಡಿಯಸ್ ಆಫ್ 30 mm ಅಂತಾನೆ. ಅಂದ್ರೆ ಇದು ಸೆಂಟರ್ ಲೈನ್ ಇದೆ, ಸೆಂಟರ್ ಲೈನ್ ಇಂದ ಈ ಡಿಸ್ಟೆನ್ಸ್ ಎಷ್ಟು? ಇದು 30 mm. ಕೆಲವು ಸಲ ಏನು ಕೊಡ್ತಾನೆ, ಪಿಚ್ ಸರ್ಕಲ್ ಡಯಾಮೀಟರ್ ಅಂತ ಕೊಡ್ತಾನೆ. ಪಿಚ್ ಸರ್ಕಲ್ ಡಯಾಮೀಟರ್ ಆಫ್ ದ ಬೋಲ್ಟ್ ಅಂತ ಕೊಡ್ತಾನೆ. ಪಿಚ್ ಸರ್ಕಲ್ ಡಯಾಮೀಟರ್ ಆಫ್ ಈಗ ಹಿಂಗ್ ಕೊಟ್ಟಿದ್ದಾನಲ್ಲ, ನಿಮ್ ಪ್ರಾಬ್ಲಮ್ ಏನ್ ಮಾಡ್ತಾನೆ, ಕೆಲವು ಸಲ ಪಿಚ್ ಸರ್ಕಲ್ ಡಯಾಮೀಟರ್ ಆಫ್ ದ ಬೋಲ್ಟ್ಸ್ ಅಂತ ಕೊಡ್ತಾನೆ. ಹಲೋ, ಫೋನ್ ಮಾಡಿ ನೀನೇ ಕೇಳು. ಅದೇ ನಾನು ಈಗ ಕ್ಲಾಸಲ್ಲಿ ಇದ್ದೀನಿ, ನಾನು ಮಾತಾಡ್ತು. ಅವ್ರು ಯಾರೋ ಇದ್ರಲ್ಲ ಮೇಡಮ್, ಅನಿಲ್, ಅವ್ರು ಮಾಡು. ಇಲ್ಲಾಂದ್ರೆ ಒಂದ್ಸಲ ಹೋಗಿ ಬಂದು. ಸೊ ಇದು ಪಿಚ್ ಸರ್ಕಲ್ ಡಯಾಮೀಟರ್ ಬಗ್ಗೆ ಒಂದ್ಸಲ ಕೊಡ್ತಾನೆ, ಇದು ಕೊಡ್ತಾನೆ ಕೆಲವು ಪ್ರಾಬ್ಲಮ್ಸ್ ಅಲ್ಲಿ. ಈಗ ಇದರಲ್ಲಿ ಕೊಟ್ಟಿಲ್ಲ, ಇದ್ರಲ್ಲಿ ರೇಸ್ ಕೊಟ್ಟಿದ್ದಾನೆ ಡೈರೆಕ್ಟ್ ಆಗಿ. ಕೆಲವು ಸಲ ಅಂತಾನೆ ಪಿಚ್ ಸರ್ಕಲ್ ಡಯಾಮೀಟರ್ ಆಫ್ ದ ಬೋಲ್ಟ್ ಅಂತ ಕೊಡ್ತಾನೆ. ಏನ್ ಕೊಡ್ತಾನೆ? ಪಿಚ್ ಸರ್ಕಲ್ ಆಫ್ ಬೋಲ್ಟ್ಸ್ ಅಂತ ಕೊಡ್ತಾನೆ, ಇದ ಕೊಡ್ತಾನೆ. ಸೊ ಕೊಟ್ಟಾಗ ಏನ್ ಮಾಡೋಕ್ಕಾಗತ್ತೆ, ಅವಾಗ PD/2 ಮಾಡೋಕ್ಕಾಗತ್ತೆ. ನಮ್ಗೆ ಬೇಕಾಗಿರೋದು ಇದು ಈ ಡಿಸ್ಟೆನ್ಸ್ ಬೇಕು ನಮ್ಗೆ, R ಬೇಕು, ಈ R ಬೇಕಾಗುತ್ತೆ. ಬಟ್ R ಅಂದ್ರೆ ಅವಾಗ ಏನಾಗುತ್ತೆ, PD/2 ಆಗುತ್ತೆ. PD/2 ಆಗುತ್ತೆ. ಸದ್ಯಕ್ಕೆ he has given R ಡೈರೆಕ್ಟ್ಲಿ 30 mm ಕೊಟ್ಬಿಡಿದ್ದಾನೆ. ಎಷ್ಟಿದೆ? 30 mm ಇದೆ. ಸೊ ಆಮೇಲೆ ಏನಾಯ್ತು, find the size of the bolts if allowable shear stress for the bolt material is 30 MPa. ಸೊ shear stress ಎಷ್ಟಿದೆ? 30 MPa ಇದೆ. shear stress ಅಂದ್ರೆ ಟೌ = 30 MPa. ಸೊ ಇದನ್ನ ನಾವು ಚೇಂಜ್ ಮಾಡಿದ್ರೆ 30, ಈ ಮೆಗಾ ಅಂದ್ರೆ 10⁶, ಪ್ಯಾಸ್ಕಲ್ ಅಂದ್ರೆ Nm/m². ಪ್ಯಾಸ್ಕಲ್ ಅಂದ್ರೆ Nm/m². ಸೊ ಈಗ ಈ ಬೋಲ್ಟ್ ಮೇಲೆ ಆಕ್ಟ್ ಆಗ್ತಿರೋದು ಯಾವುದು ಅಂದ್ರೆ ಶಿಯರ್ ಸ್ಟ್ರೆಸ್. ಅದಾಗ್ತದೇನಪ್ಪ, ಬೋಲ್ಟ್ ಮೇಲೆ ಆಕ್ಟ್ ಆಗ್ತಿರೋದು ಯಾವ್ದು ಈಗ? ಶಿಯರ್ ಸ್ಟ್ರೆಸ್ ಅಂದ್ರೆ ಕಟ್ ಆಗೋ ಸ್ಟ್ರೆಸ್. ಟೆನ್ಸೈಲ್ ಸ್ಟ್ರೆಸ್ ಬರಲ್ಲ, ಇಲ್ಲಿ ಬರ್ತಾ ಇರೋದು ಯಾವುದು? ಶಿಯರ್ ಸ್ಟ್ರೆಸ್. ಸೊ ಆಯ್ತಾ? ಈಗ ಸೊಲ್ಯೂಷನ್ ಏನು? ಸೊಲ್ಯೂಷನ್, ದಿ ಶಿಯರ್ ಫೋರ್ಸ್ acting on all bolts due to torque. ಏನಾಗುತ್ತೆ ಅಂದ್ರೆ ಅದು ನಿಮ್ಗೆ ಗೊತ್ತಿದೆ, ಟಾರ್ಕ್ = T ಏನಪ್ಪಾ ಅಂದ್ರೆ F × R. ಏನ ಟಾರ್ಕ್ = F × R. F ಅಂದ್ರೆ ಶಿಯರ್ ಸ್ಟ್ರೆಸ್, ಸಾರಿ F ಅಂದ್ರೆ ಶಿಯರ್ ಫೋರ್ಸ್. F ಅಂದ್ರೆ ಏನು? ಶಿಯರ್ ಫೋರ್ಸ್. ಸೊ ಅಂದ್ರೇನು? ಟಾರ್ಕ್ = ಶಿಯರ್ ಫೋರ್ಸ್ ಇಂಟು ರೇಡಿಯಸ್. ರೇಡಿಯಸ್ R ಏನಂತಾರೆ? R ಏನು? ಡಿಸ್ಟೆನ್ಸ್ ಆಫ್ ಈಚ್ ಬೋಲ್ಟ್ ಫ್ರಮ್ ಸೆಂಟರ್ ಲೈನ್ ಆಫ್ ಶಾಫ್ಟ್. ಸೆಂಟರ್ ಲೈನ್ ಇದೆಯಲ್ಲ, ಈ ಶಾಫ್ಟ್ ಸೆಂಟರ್ ಲೈನ್ ಇಂದ ಬೋಲ್ಟ್ ಸೆಂಟರ್ ಲೈನ್ ಡಿಸ್ಟೆನ್ಸ್ ಇದೆಯಲ್ಲ, that distance is what is called as R. ಸೊ ಅದನ್ನು ಕೊಟ್ಟಿದ್ದಾನೆ. ಎಷ್ಟು? He has given 30 mm. ಸೊ ಇಲ್ಲಿ ಶಿಯರ್ ಫೋರ್ಸ್ ಏನಾಗುತ್ತೆ ನೋಡಿ,
ಶಿಯರ್ ಫೋರ್ಸ್ ಈಕ್ವಲ್ ಏನಾಗುತ್ತೆ ಅಂದ್ರೆ ಟಾರ್ಕ್ ಡಿವೈಡ್ ಬೈ ರೇಡಿಯಸ್ ಆಗುತ್ತೆ. ಹೌದಲ್ಲ, ಅದಕ್ಕೆ ಇಲ್ಲಿ ಬಂತೋಣ ಏನಿದು ದ ಶಿಯರ್ ಫೋರ್ಸ್ ಆಕ್ಟಿಂಗ್ ಆನ್ ಆಲ್ ಬೋಲ್ಟ್ಸ್ ಡ್ಯೂ ಟು ಟಾರ್ಕ್ ಇಸ್ ಈಕ್ವಲ್ ಟು ಏನಾಗುತ್ತೆ ಟಾರ್ಕ್ ಡಿವೈಡ್ ಬೈ ರೇಡಿಯಸ್ ಆಗುತ್ತೆ. ಕೆಲವು ಪ್ರಾಬ್ಲಮ್ಸ್ ಏನ್ ಕೊಡ್ಬೋದು ಗೊತ್ತೇನೋ, ಇಲ್ಲಿ ಡೈರೆಕ್ಟ್ ಆಗಿ ಹ್ಯಾಸ್ ಗಿವನ್ ಟಾರ್ಕ್. ಕೆಲವು ಪ್ರಾಬ್ಲಮ್ ಏನ್ ಕೊಡ್ತಾನೆ, ಟಾರ್ಕ್ ಕೊಡೋದಿಲ್ಲ, ಏನ್ ಕೊಡ್ತಾನೆ ಪವರ್ ಕೊಡ್ತಾನೆ. ಏನ್ ಕೊಡ್ತಾನೆ ಟಾರ್ಕ್ ಬದಲಿಗೆ ಏನ್ ಕೊಡಬಹುದು, ಹಿ ಮೈಟ್ ಗಿವ್ ಪವರ್. ಸೊ ಅವಾಗ ಟಾರ್ಕ್ ಏನ್ ಕಂಡುಹಿಡಿತೀರಿ, ಸೊ ಆಗಿದೆಯಲ್ಲ ಈ ಫಾರ್ಮುಲಾ ಏನು, P is equal to 2 pi NT divided by 60,000. ಈ ಫಾರ್ಮುಲಾ ಹಾಕೋ. ಇದರಲ್ಲಿ ಏನಾಗುತ್ತೆ, T equal to P into 60,000 divided by 2 pi N. ಹೌದಲ್ಲ, ಈ ತರ ಕಂಡುಹಿಡಿಬೇಕು. ಈಗ ಡೈರೆಕ್ಟ್ he has given torque, no problem. But in some problem he might give power instead of torque. So ಅವಾಗ using this formula you have to find out torque. ಓಕೆ, ಟಾರ್ಕ್ ಬಂದ್ಮೇಲೆ ಏನಾಗುತ್ತೆ, ಈಗ ಟಾರ್ಕ್ ಆಲ್ರೆಡಿ ಗಿವನ್ ಎಷ್ಟಿದೆ, ಅದು 25 ಇದೆ. ಆಮೇಲೆ ಇದು ಎಷ್ಟಿದೆ, ರೇಡಿಯಸ್ ಎಷ್ಟಿದೆ ನೋಡಿ ಇಲ್ಲಿ, ನೋಡಿ ಇಲ್ಲಿ ನೋಡ್ಕೊಂಡ್ರ ರೇಡಿಯಸ್ ಇಸ್ ಗಿವನ್ 30 mm, 30 mm ಕೊಟ್ಟಿದ್ದಾನೆ. ಇಲ್ಲಿ ಟಾರ್ಕ್ ಎದ್ರಲ್ಲಿದೆ, ನ್ಯೂಟನ್ ಮೀಟರ್ ಇದೆ. ಸೊ ಹಂಗಿರ್ಬಾರ್ದಲ್ವಾ, ಎರಡು ಒಂದರಲ್ಲೇ ಇರ್ಬೇಕು ಯಾವ್ದನ್ನ. ಈ mm ನ ನೀನು ಕನ್ವರ್ಟ್ ದಟ್ ಇಂಟು ಮೀಟರ್ ಆರ್ ಕನ್ವರ್ಟ್ ದಿಸ್ ನ್ಯೂಟನ್ ಮೀಟರ್ ಇಂಟು ನ್ಯೂಟನ್ mm. ಸೊ ಅದಕ್ಕೆ ಏನ್ ಮಾಡೋಣ ನಾವು, ಇದು 25 ಇಂಟು 10 to the power 3 ನ್ಯೂಟನ್ mm ಆಗುತ್ತೆ. ರೇಡಿಯಸ್ ಎಷ್ಟಿದೆ, 30 ಇದೆ. ಸೊ ಈಗ ಎಷ್ಟಾಯ್ತು ನೋಡ್ರಿ, ಕ್ಯಾಲ್ಕುಲೇಟರ್. ಸೊ ಎಷ್ಟಪ್ಪ ಈಗ 25 ಅಲ್ವಾ, 25 ಇಂಟು 10⁻³ ಇಷ್ಟು ಡಿವೈಡ್ ಬೈ 30 ಎಷ್ಟು 833.33. ಎಷ್ಟು ಬರ್ತದೆ ಇದು ಶಿಯರ್ ಫೋರ್ಸು, 833.3 ನ್ಯೂಟನ್ ಬರುತ್ತೆ. ದಟ್ ಇಸ್ ಶಿಯರ್ ಫೋರ್ಸ್. ಹೌದಾ, ನೆಕ್ಸ್ಟ್ ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು, ಸೆಕೆಂಡ್ ಸ್ಟೆಪ್ ಏನಪ್ಪಾ ಅಂದ್ರೆ ಶಿಯರ್ ಸ್ಟ್ರೆಸ್ ಈಕ್ವಲ್ ಟು ಏನು, ಶಿಯರ್ ಸ್ಟ್ರೆಸ್, ಸಾರಿ ಸೆಕೆಂಡ್ ಸ್ಟೆಪ್ ಏನಂತಂದ್ರೆ ಇವಾಗ ಇದು 4 ಬೋಲ್ಟ್ ಸೇರಿಸ್ಕೊಂಡು ಇಷ್ಟು ಫೋರ್ಸ್. ಹೌದೇನಪ್ಪ, ಎಷ್ಟು ಬೋಲ್ಟ್ ಇದೆ ನಮಗೆ, 4 ಬೋಲ್ಟ್ ಇದೆ. 4 ಬೋಲ್ಟ್ ಸೇರಿಸ್ಕೊಂಡು ಇಷ್ಟು ಫೋರ್ಸ್ ಅಪ್ಲೈ ಆಗ್ತಾ ಇದೆ. 4 ಬೋಲ್ಟ್ಗೂ ಇಷ್ಟು ಫೋರ್ಸ್ ಏನಾಗ್ತಾ ಇದೆ, ಅಪ್ಲೈ ಆಗ್ತಾ ಇದೆ. 1 ಬೋಲ್ಟ್ಗೆ ಎಷ್ಟು ಬರ್ತದೆ, ಹೌದಿಲ್ಲ, ಅದು ನೋಡ್ಬೇಕು ಇವಾಗ. ದ ಶಿಯರ್ ಸ್ಟ್ರೆಸ್, ಶಿಯರ್ ಫೋರ್ಸ್ ಆನ್ ಈಚ್ ಬೋಲ್ಟ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಟೋಟಲ್ ಶಿಯರ್ ಫೋರ್ಸ್, ಟೋಟಲ್ ಶಿಯರ್ ಫೋರ್ಸ್ ಡಿವೈಡ್ ಬೈ ನಂಬರ್ ಆಫ್ ಬೋಲ್ಟ್ಸ್, ನಂಬರ್ ಆಫ್ ಬೋಲ್ಟ್ಸ್. ಟೋಟಲ್ ಶಿಯರ್ ಫೋರ್ಸ್ ಎಷ್ಟಿದೆ, 833.3, ನಂಬರ್ ಆಫ್ ಬೋಲ್ಟ್ಸ್ ಎಷ್ಟು 4. ಸೊ ಇವಾಗ ಎಷ್ಟಾಯ್ತು ಇದು, 833.3 ಡಿವೈಡ್ ಬೈ 4 ಇಸ್ ಈಕ್ವಲ್ ಟು ಎಷ್ಟಾಯ್ತು, 208.325 ಆಯ್ತು. 208.325 ನ್ಯೂಟನ್ ಆಗುತ್ತೆ. ಈಚ್ ಬೋಲ್ಟ್ ಮೇಲೆ ಫೋರ್ಸ್ ಇದು ಶಿಯರ್ ಫೋರ್ಸ್. ಥರ್ಡ್ ಸ್ಟೆಪ್ ಏನು, ಥರ್ಡ್ ಸ್ಟೆಪ್ ಏನಪ್ಪಾ ಅಂದ್ರೆ ಶಿಯರ್ ಸ್ಟ್ರೆಸ್ is equal to shear stress in each bolt, in each bolt is equal to shear force divided by cross sectional area, cross sectional area ಆಗುತ್ತೆ. ಸೊ ಈಗ shear stress is given, that is tau. ಇಲ್ಲಿ ಬೇಕಾದ್ರೆ ನೋಡೋಣ, ಬರೆಯೋಣ. tau is equal to ಏನು, shear force is already known thing. ಎಷ್ಟಿದೆ ಅದು, 208.325 ಇದೆ. ಡಿವೈಡ್ ಬೈ ಕ್ರಾಸ್ ಸೆಕ್ಷನಲ್ ಏರಿಯಾ ಏನಾಗುತ್ತೆ, 5/4 DC ಸ್ಕ್ವೇರ್ ಆಗುತ್ತೆ. 5/4 DC ಸ್ಕ್ವೇರ್ ಆಗುತ್ತೆ. ಓಕೆ, ಯೋಚನೆ ಮಾಡಿದ್ರೆ ಟೌ ಇಸ್ ಆಲ್ರೆಡಿ ಗಿವನ್, ಟೌ ಕೊಟ್ಟಿದ್ದಾನೆ. ಟೌ ಎಷ್ಟು ಕೊಟ್ಟಿದ್ದಾನೆ, ಶಿಯರ್ ಸ್ಟ್ರೆಸ್ ಇಸ್ ಗಿವನ್ 30 ಮೆಗಾ ಪ್ಯಾಸ್ಕಲ್ ಕೊಟ್ಟಿದ್ದಾನೆ.
ಸೊ 30 × 10⁶ ಅದು ಎಷ್ಟಿದು 30 × 10⁶ ಟೌ. ಆಮೇಲೆ 208.325 ಡಿವೈಡ್ ಬೈ π/4 ಅಂದ್ರೆ ಎಷ್ಟಾಗುತ್ತೆ 0.75 ಆಗುತ್ತೆ ನೋಡಿ. π ಅಂದ್ರೆ ಎಷ್ಟು 3.14 ಡಿವೈಡ್ ಬೈ 4 ಅಂದ್ರೆ ಎಷ್ಟಾಗ್ತದೆ 0.785. ಸೊ ಇಲ್ಲಿ 0.785 DC ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್, ಈಗ ನಮಗೆ DC ಸ್ಕ್ವೇರ್ ಬೇಕು ಅಂದ್ರೆ ಏನಾಗುತ್ತೆ, ಈ DC ಸ್ಕ್ವೇರ್ ಮೇಲೆ ಹೋಗುತ್ತೆ. DC ಸ್ಕ್ವೇರ್ ಇಲ್ಲಿ ಬರುತ್ತೆ, ಈ 13 × 10⁶ ತಗಡೆ ಬರ್ತದೆ, ಇಲ್ಲಿ ಬರ್ತದೆ, ರಿಪ್ಲೇಸ್ ಆಗ್ತದೆ ಎರಡೂ. ಸೊ ಅದು ಮಾಡಿ ಇವಾಗ. ಸೊ ಈಗ DC ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯ್ತು 208.325 ಡಿವೈಡ್ ಬೈ 0.785 ಇಂಟು 30 × 10⁶ ಆಯ್ತು. DC ಸ್ಕ್ವೇರ್ ಈಕ್ವಲ್ ಟು ನೆಕ್ಸ್ಟ್ ಈಗ ಅದು ಮಾಡೋಣ. ಅದು ಮಾಡಿ ಏನಾಗುತ್ತೆ 208.325 ಆಯ್ತಾ. ಸಾರಿ ಎಷ್ಟಿದು 208.325 ಡಿವೈಡ್ ಬೈ 0.785 ಡಿವೈಡ್ ಬೈ 30 ಈಕ್ವಲ್ ಇಷ್ಟ ಆಯ್ತಾ. ಡಿವೈಡ್ ಬೈ ಮತ್ತೆ 10⁶. ಸೊ ವಾಟ್ ಯು ಗೆಟ್ ಈಸ್ ಯು ಗೆಟ್ 8.846 × 10⁻⁶ ಬರ್ತದೆ. DC ಸ್ಕ್ವೇರ್ ಎಷ್ಟಾಗ್ತದೆ, DC ಸ್ಕ್ವೇರ್ ಈಕ್ವಲ್ ಟು ಎಷ್ಟು ಬಂತದು 8.846 ಇಂಟು 10⁻⁻⁶ ಅಲ್ಲೇನಾ. -6 ಬರ್ತದೆ. ದಟ್ ಇಸ್ DC ಸ್ಕ್ವೇರ್ ಈಕ್ವಲ್ ಟು. ಸೊ ಈಗ DC ಕೂಡ ಏನಾಗುತ್ತೆ, DC ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 8.846 × 10⁻⁶ ಆಗುತ್ತೆ. ಅದಕ್ಕೆ ಎಷ್ಟಾಯ್ತು, ಇದೇ ಸ್ಕ್ವೇರ್ ರೂಟ್ ತೆಗಿಬೇಕಲ್ವಾ, ನಾವು ಸ್ಕ್ವೇರ್ ರೂಟ್ ತೆಗಿತೀವಿ. ಎಷ್ಟಾಯ್ತದು 0.00297 ಆಗುತ್ತೆ. 0.00297 ಮೀಟರ್ ಇದು ಮೀಟರ್. ಅದೇ MML ಬೇಕು ಅಂದ್ರೆ ಏನಾಗುತ್ತೆ, MML ಅಂದ್ರೆ ಇಂಟು 1000 ಮಾಡ್ಬೇಕು. ಇದಕ್ಕೆ 0.00297 ಇಂಟು 1000 ಏನದು MM ಆಗುತ್ತೆ. ಎಷ್ಟಾಯ್ತದು ಇಂಟು 1000 2.97 ಬರ್ತದೆ. 2.97 ಏನಾಯ್ತು MM ಆಯ್ತು. ದಿಸ್ ಇಸ್ ದ ಕೋರ್ ಡಯಾಮೀಟರ್. ಸರಿನಾ. ಈ ಕೋರ್ ಡಯಾಮೀಟರ್ ಬಂದ್ಮೇಲೆ ಈಗ ಡೈಮೆನ್ಷನ್ ಆಫ್ ದ ಬೋಲ್ಟ್ ಬೇಕಲ್ಲ ನಿಮ್ಗೆ. ಡೈಮೆನ್ಷನ್ ಆಫ್ ದ ಬೋಲ್ಟ್ ಏನಿದೆ ಗೊತ್ತಾ 2.97ಗೆ. ಅದು ಯಾವ್ದೋ ಟೇಬಲ್ ತೆಗಿರೋದು ನಿಮ್ಮ ಹತ್ರ ಟೇಬಲ್ ಇದೆಯಲ್ಲ, ಟೇಬಲ್ ಇತ್ತಲ್ಲ ಒಂದು ಟೇಬಲ್, ಅದ್ರಲ್ಲಿದೆ ನೋಡು. ಆ ಟೇಬಲ್ ಪ್ರಕಾರ ಎಷ್ಟಿದೆ ಹೇಳೋದು 2.97 mm ಎಷ್ಟಾಗುತ್ತೆ ಕೋರ್ ಡಯಾಮೀಟರ್ 2.97 mm ಇದ್ರೆ ಸೈಜ್ ಆಫ್ ದ ಬೋಲ್ಟ್ ಎಷ್ಟಾಗುತ್ತೆ. ಸರಿ, ಆ ಟೇಬಲ್ ಇದೆ ನನ್ನ ಹತ್ರ ಇದೆ, ನಿಮ್ಮ ಹತ್ರ ಇಲ್ವಾ? ಇದು ಹ್ಯಾಂಡ್ ಬುಕ್ ಇಲ್ಲೇನಾ? ಹ್ಯಾಂಡ್ ಬುಕ್ ಅಲ್ಲಿ ನೋಡಿದೆ ಏನಿದು ಮೈನರ್ ಡಯಾಮೀಟರ್. ಅದು ಕೋರ್ ಡಯಾಮೀಟರ್ ಅಂದ್ರೆ ಮೈನರ್ ಡಯಾಮೀಟರ್ ಎಷ್ಟಿದೆ 2.97 mm ಅಲ್ಲೇನೋ 2.97 mm. ಸೊ ನಂದು ಪ್ರಕಾರ ಇಲ್ಲಿ ಇಟ್ ಈಸ್ M 3.5 ಆಗುತ್ತೆ ಅಲ್ವಣ. ಹೌದಿಲ್ಲ. ಸೊ M 3.5 ಆಗುತ್ತೆ ನೋಡು. ಆ ಟೇಬಲ್ ಇದೆ ನೋಡು, ಟೇಬಲ್ ಅಲ್ಲಿ ಮೈನರ್ ಡಯಾಮೀಟರ್ ಕೊಟ್ಟಿದ್ದಾನೆ. ಮೈನರ್ ಡಯಾಮೀಟರ್ ಕೋರ್ ಡಯಾಮೀಟರ್ ದಟ್ ಇಸ್ 2.97 mm. ಇಲ್ಲಿ ನಮ್ದು ಎಷ್ಟಿದೆ ಅಂದ್ರೆ ಇಲ್ಲಿ ಇಟ್ ಇಸ್ 2.764 ಇದೆ. ಅದಕ್ಕಿಂತ ಜಾಸ್ತಿ ಅನ್ಕೊಂಡ್ರೆ ನಾವು M4 ತಗೋಬಹುದು. M4 ಇದು ಏನಾಗುತ್ತೆ, ಇದು M4 ಆರ್ M 3.5 ಆಗುತ್ತೆ. M4 ಆರ್ M 3.5 ಆಗುತ್ತೆ. M 3.5 ಆಗಲ್ಲ, ಯಾಕಂದ್ರೆ ಅದು ಕಮ್ಮಿ ಇದೆ, 2.764 ಇದೆ. ಬಟ್ ನಮ್ 2.97 ಬಂದಿದೆ ಅಲ್ವಾ. ಸೊ ಹಾಗಾಗಿ ವಿ ಹ್ಯಾವ್ ಟು ಕನ್ಸಿಡರ್ M 3.4 ಓನ್ಲಿ, M4 ಓನ್ಲಿ. M4 ತಗೋಬೇಕು. ಸೊ ದಿಸ್ ಇಸ್ ದಿ ಸೈಜ್ ಆಫ್ ದ ಬೋಲ್ಟ್. ಅರ್ಥ ಆಯ್ತೇನಪ್ಪ. M 3.5 ತಗೋಕ್ಕಾಗಲ್ಲ, ಯಾಕಂದ್ರೆ ಅದು 2.764 ಇದೆ ಮೈನರ್ ಡಯಾಮೀಟರ್. ಸೊ ಹಾಗಾಗಿ ನಾವು M 3.5 ತಗೋಕ್ಕಾಗಲ್ಲ, ಯಾಕಂದ್ರೆ ನಮ್ಗೆ ಬಂದಿರೋದು 2.97 mm. ಸೊ ಹಾಗಾಗಿ ವಿ ಹ್ಯಾವ್ ಟು ಕನ್ಸಿಡರ್ M4. ಕ್ಲಿಯರಾ? ಏನ್ರ ಹುಡುಗ್ರ? ಓಕೆ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇದು
ಶಿಯರ್ ಫೋರ್ಸ್. ಈಗ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಇದು ಸೇಮ್ ಪ್ರಾಬ್ಲಮ್ ಇದೆ, ಇನ್ನೊಂದು ಸೆಕೆಂಡ್ ಪ್ರಾಬ್ಲಮ್ ಬೇಕಾದ್ರೆ ಮಾಡ್ತೀರಾ? ಇದನ್ನ ಬೇಕಾದ್ರೆ ನೋಡಿ, ಸೆಕೆಂಡ್ ಪ್ರಾಬ್ಲಮ್ ಬೇಕಾದ್ರೆ ಮಾಡೋಣ. ಇಲ್ಲಿ ಒಂದೇ ಒಂದು ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ನೋಡಿ, ಸೇಫ್ಟಿ ಕೊಡೋಣ, ಫ್ಯಾಕ್ಟರ್ ಆಫ್ ಸೇಫ್ಟಿ ಇಸ್ ಗಿವನ್, ಫ್ಯಾಕ್ಟರ್ ಆಫ್ ಸೇಫ್ಟಿ 5 ಇಸ್ ಗಿವನ್, ಮಿಕ್ಕಿದೆಲ್ಲ ಸೇಮ್ ಇದೆ ನೋಡಿ. ಇದನ್ನು ಮಾಡ್ಬಿಡ್ತೀನಿ ನೋಡ್ಬೇಕಾದ್ರೆ, ನೋಡೋಣ ಅದನ್ನು ಮಾಡೋಣ. ಸೊ ಇದೇನಿದೆ ಅಂತಂದ್ರೆ, ಇದೇನ್ ಹೇಳ್ತಾನೆ ಅವನು, 2 plates fastened by means of 2 bolts. The bolts are made carbon style, ಇದೆಲ್ಲ ಏನು ಬೇಕಾಗಿಲ್ಲ ನಮಗೆ. Ultimate shear stress is 200 Newton per mm square. Factor of safety is 5. Determine the size of the bolts if shear, determine the size of the bolts if a shear load is 5 kN ಅಂತ ಕೊಟ್ಟಿದ್ದಾನೆ. So it is very easy, ಹೌದಾ? ಓಕೆ, ಹೇಗೆ ಮಾಡ್ತೀರಿ ಇದನ್ನ? ಸೆಕೆಂಡ್ ಪ್ರಾಬ್ಲಮ್. So there are 2 plates, ಈ ತರ 2 ಪ್ಲೇಟ್ ಇದೆ. So there are 2 plates, ಇಲ್ಲಿ 2 ಬೋಲ್ಟ್ ಇದೆ, ಇಲ್ಲೊಂದು ಬೋಲ್ಟ್ ಇಲ್ಲೊಂದು ಬೋಲ್ಟ್ ಇದೆ. ಈ ಕಡೆ ಫೋರ್ಸ್ ಅಪ್ಲೈ ಮಾಡ್ತಾರೆ, ಈ ಕಡೆ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದಾರೆ. ಅವೇನಾಗುತ್ತೆ, ಶಿಯರ್ ಆಗುತ್ತೆ, ಶಿಯರ್ ಲೋಡ್ ಬರ್ತಲ್ವಾ? ಸೊ ಇದೆಷ್ಟಿದೆ ಫೋರ್ಸ್? that force is given, that is 5 kilonewton. ಎಷ್ಟು ಕೊಟ್ಟಿದ್ದಾನೆ? 5 kilonewton ಅಂದ್ರೆ 5 into 10 to the power 3 ನ್ಯೂಟನ್ ಕೊಟ್ಟಿದ್ದಾನೆ. and then stress is given. ಎಷ್ಟಿದೆ ಸ್ಟ್ರೆಸ್ ಒಳಗಡೆ? ಶಿಯರ್ ಸ್ಟ್ರೆಸ್ 200 Newton per mm square. 200 ಎಷ್ಟಿದೆ ಶಿಯರ್ ಸ್ಟ್ರೆಸ್? tau is 200 Newton per mm square. and then what is given? Factor of safety is given. Factor of safety FS ಅನ್ಬೋದು, factor of safety or FOS ಅನ್ಬೋದು, is 5, it is given. Now find out the bolt diameter, that is DC. ಹೌದಾ? ಸೊ once again ಈಗ ಏನ್ ಮಾಡ್ಬೇಕು ನಾವು? once again ಸೊಲ್ಯೂಷನ್ ಏನಪ್ಪಾ ಅಂದ್ರೆ, ಸೊಲ್ಯೂಷನ್ ಏನಂದ್ರೆ shear force acting on each bolt. ಯಾಕಂದ್ರೆ n equal to ಕೊಟ್ಟಿದ್ದಾನಲ್ಲ, number of bolts is 2. so shear force acting on each bolt ಎಷ್ಟಾಗುತ್ತೆ? total shear force divided by number of bolts. total ಎಷ್ಟು? 5 into 10 to the power 3 divided by 2 ಅಂದ್ರೆ ಎಷ್ಟಾಗ್ತಿದ್ದು? 2.5 into 10 to the power 3 ನ್ಯೂಟನ್ ಆಗುತ್ತೆ, 3 ನ್ಯೂಟನ್. ಸೊ ಪ್ರತಿ ಬೋಲ್ಟ್ಗೆ ಅದು. ನೆಕ್ಸ್ಟ್ ಈಗ ಡಿಸೈನ್ ಶಿಯರ್ ಸ್ಟ್ರೆಸ್ in each bolt is equal to allowable shear stress divided by factor of safety. So allowable shear stress is that is 200, it is given 200 Newton per mm square ಕೊಟ್ಟಿದ್ದಾನೆ. Factor of safety is 5. ಸೊ ಎಷ್ಟಾಯ್ತು? 40 ಆಯ್ತಲ್ಲ, 40 Newton per mm square ಬರ್ತದೆ ಆನ್ ಈಚ್ ಬೋಲ್ಟ್. ಹೌದಾ? ಓಕೆ, ಈಗ ನೆಕ್ಸ್ಟ್ ಏನೀಗ? ನೆಕ್ಸ್ಟ್ ಏನಪ್ಪ? ವಿ ನೋ ದಟ್ shear stress in each bolt is equal to shear force divided by cross-sectional area. So shear stress is tau. Shear force is given, that is 2.5 to 10 to the power 3. Cross-sectional area ಅಂದ್ರೆ once again pi by 4 DC square. ಹೌದಾ? ಓಕೆ, ಸೊ ಟೌ ನಿಮ್ಗೆ ಗೊತ್ತಿದೆ 40, ಮತ್ತೆ ಇದು 2.5 to 10 to the power 3. pi by 4 ಅಂದ್ರೆ 0.785, ಸೇಮ್ DC square. ಸೊ ಈಗ ನೋಡೋಣ, ಈಗ ಮತ್ತೆ ಸೇಮ್ ಥಿಂಗ್ ಆಗುತ್ತೆ. ಏನು? DC square is equal to 2.5 to 10 to the power 3 divided by 40 into 0.785 ಆಗುತ್ತೆ.
ಹೌದಾ 40 ನ್ಯೂಟನ್ ಪರ್ ಎಮ್ ಸ್ಕ್ವೇರ್ ಅಲ್ಲೇನಾ ಏನಾರ ಮಿಸ್ಟೇಕ್ ಆಗಿದೆ ನೋಡ್ರಿ ಫ್ಯಾಕ್ಟರ್ ಆಫ್ ಸೇಫ್ಟಿ 5 ಇದು 40 ನ್ಯೂಟನ್ ಪರ್ ಎಮ್ ಸ್ಕ್ವೇರ್ ತಾನೆ ಕೊಟ್ಟಿರೋದು ಹಾ 200 ನ್ಯೂಟನ್ ಪರ್ ಎಮ್ ಸ್ಕ್ವೇರ್ ಇದೆ ಫ್ಯಾಕ್ಟರ್ ಆಫ್ ಸೇಫ್ಟಿ ಇದೆ 5 ಕಿಲೋಮೀಟರ್ ಇದೆ ಸೊ ಏನ್ ಪ್ರಾಬ್ಲಮ್ ಇಲ್ಲ ಬಿಡು ಓಕೆ ಸೊ ಇಷ್ಟ ಆಯ್ತು ಇಷ್ಟಾದಾಗ ಏನಾಯ್ತು ಇದು ಕ್ಯಾಲ್ಕುಲೇಟ್ ತಗೊಳ್ರಿ 2.5 ಇಂಟು 10 ರೇಸ್ ಟು 3 ಇಷ್ಟಾಯ್ತು ಡಿವೈಡ್ ಬೈ 40 ಇಷ್ಟಾಯ್ತು ಡಿವೈಡ್ ಬೈ 0.785 ಸೊ ಈ 79.61 ಆಯ್ತು ಎಷ್ಟಾಯ್ತು ಇದು ಇದು ಎಮ್ ಎಮ್ ಇದು ಡೈರೆಕ್ಟ್ ಎಮ್ ಎಮ್ ಇದು 79.61 ಎಮ್ ಎಮ್ ಡೈರೆಕ್ಟ್ ಆಗಿ ಎಮ್ ಎಮ್ ಸ್ಕ್ವೇರ್ ಇದೆ ಆಕ್ಚುಲಿ ಯಾಕಂದ್ರೆ ಇಲ್ಲಿ 2.5 ಏನಿದೆ ಇದು 2.5 ಇದೆ ನೋಡಿ ಏನಿದೆ ಇದು ನ್ಯೂಟನ್ ಇದೆ ತಗೊಳ್ಳೇನಿದೆ ತಗಡೆ ಏನಿದೆ ಇದು 40 ಇದೆಯಲ್ಲ 40 ಏನಿದು 40 ಏನು ಹೇಳು ನ್ಯೂಟನ್ ಪರ್ ಎಮ್ ಸ್ಕ್ವೇರ್ ತಾನೆ ಹೌದಿಲ್ಲ ಸೊ ಹಾಗಾಗಿ ಎಮ್ ಎಮ್ ಬರ್ತದೆ ಇಲ್ಲಿ ಸೊ ಈಗ ಡಿ ಸಿ ಸ್ಕ್ವೇರ್ ಏನಾಗುತ್ತೆ ಡಿ ಸಿ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 79.61 ಆಗುತ್ತೆ ಸೊ ಅವಾಗ ಏನಾಯ್ತು ಅದರದ್ದೇ ಸ್ಕ್ವೇರ್ ರೂಟ್ ಎಷ್ಟಾಯ್ತು 11.36 ಆಯ್ತು ಎಷ್ಟಾಯ್ತು 11.36 ಎಮ್ ಆಯ್ತು ಈಗ 11.36 ಎಷ್ಟಾಗಿದೆ ನೋಡು ಕೋರ್ ಡಯಾಮೀಟರ್ 11.36 ಸೊ 10.83 ಇದೆ 10.863 ಅಂತಂದ್ರೆ ಎಷ್ಟಿದೆ M12 ಇದೆ ಅದಾದ್ಮೇಲೆ ಏನಿದೆ 11.36 ಇಲ್ಲ ಏನಿದೆ 12.7 ಇದೆ 12.7 ತಗೋಬೇಕಾಗುತ್ತೆ ನಾವು M14 ಅಲ್ವೇನಾ ಎಷ್ಟು ಬರ್ತದ M14 ಬರ್ತಾನ M14 ಅಲ್ಲ ಯಾಕಂದ್ರೆ ಅಲ್ಲಿ 10. ನನ್ನ ಕಡೆ ಇರೋ ಬುಕ್ ಅಲ್ಲಿ 10.86ಗೆ ನನ್ನ ಕಡೆ ಇರೋ ಬುಕ್ ಅಲ್ಲಿ 11.56ಗೆ 54ಗೆ M14 ಇದೆ ಸೊ ನಮ್ದು ಎಷ್ಟಿದೆ 11.36 ಬಂದಿದೆ ಸೊ ಹಾಗಾಗಿ M14 ತಗೋಬೇಕಾಗುತ್ತೆ ಅದನ್ನ ಹಿಂದೆ 9.858 ಇದೆ 9.858 ಆ 9.858ಗೆ M12 ಇದೆ ಹಾ 8.9 ಬರ್ತದ ಹೌದಾ ಇದು ಸ್ಕ್ವೇರ್ ರೂಟ್ ತೆಗಿತೀರಿ ಹಂಗಂದ್ರೆ ಇದು 11.36 ಅಲ್ಲಿ ನಾನು ಹಾ ಹಾ ತಡಿ ಸರಿ ನೋಡೋಣ ತಪ್ಪಾಗಿರ್ಬೇಕಲ್ವಾ ಸೊ 79.61 ಇದ್ದು ಸ್ಕ್ವೇರ್ ರೂಟಾ ಏನ್ ಮಾಡಿದೆ ನಾನು ತರ್ತಾಯ್ತು ಕ್ಲೋಸ್ 79.61 ಅದ್ರದ್ದು ಸ್ಕ್ವೇರ್ ರೂಟ್ ಹೌದು 8.9 ಬರ್ತದೆ ಕರೆಕ್ಟು ಇಲ್ಲಿ 8.9 ಬರ್ತದೆ 8 ಹೌದು ಸೊ ದಿಸ್ ವಿಲ್ ಬಿ 8.9 mm ಸೊ ಇದೆಷ್ಟದು ಆಸ್ ಪರ್ ಟೇಬಲ್ ಇದು M10 ಆಗುತ್ತಲ್ಲ ಹೌದು M10 ಅನ್ನೋ ಬದಲಿಗೆ ಯು ಕ್ಯಾನ್ ಸೇ M12 ತಗೋಬಹುದು ಇದಕ್ಕೆ ಬೇಕಾದ್ರೆ ಯಾಕಂದ್ರೆ 8.1ಗೆ M10 ಇದೆ ಹೌದೇನಾ 8.1ಗೆ M10 ಇರೋದು ಸೊ ಇದು ಯು ಕ್ಯಾನ್ ಟೇಕ್ M12 ಹೈಯರ್ ನಂಬರ್ ತಗೋಬೇಕಲ್ಲ ಲೋವರ್ ನಂಬರ್ ತಗೋಬಾರ್ದು 9. ನಿನ್ ಟೇಬಲ್ ಹಂಗಿದ್ಯಾ ನಿನ್ ಟೇಬಲ್ ಹಂಗಿದ್ಯಾನೋ ಸರಿ ಆಯ್ತು ಓಕೆ ಆಸ್ ಪರ್ ಯುವರ್ ಟೇಬಲ್ M10 ಅಲ್ವಾ M10 ಕ್ಲಿಯರಾ ಸೊ ಈಗ ಇನ್ನ 6 minutes ಇದೆ ಐ ಥಿಂಕ್ ವಿ ಕ್ಯಾನ್ ಸಾಲ್ವ್ ಒನ್ ಮೋರ್ ಪ್ರಾಬ್ಲಮ್ ಓಕೆ ಸೊ ಈಗ ಇನ್ನು ಇದು ನೋಡೋಣ ಲಾಸ್ಟ್ ಪ್ರಾಬ್ಲಮ್ ಇದೆ ಅದು ನೋಡೋಣ ಇಲ್ಲಾಂದ್ರೆ ಇದು ನೋಡೋಣ ಇದು ಕೇಳಿದಾನೆ ಇದನ್ನ ಕೇಳಿಲ್ಲ ಸೆಕೆಂಡ್ ಪ್ರಾಬ್ಲಮ್ ಜಾಸ್ತಿ ಸಲ ಕೇಳಿಲ್ಲ ಅವನು ಫಸ್ಟ್ ಪ್ರಾಬ್ಲಮ್ ಕೇಳಿದಾನೆ ಜಾಸ್ತಿ ಸಲ ಆಮೇಲೆ ಇದನ್ನ ಕೇಳಿದಾನೆ ಏನ್ ಕೇಳಿದಾನೆ ಈ ಫೋರ್ತ್ ಪ್ರಾಬ್ಲಮ್ ಕೇಳಿದಾನೆ ನೋಡಿ ಇದು ಇದೆಲ್ಲ ಏನು ಇಂಜಿನ್ ಸಿಲಿಂಡರ್ ಇದು ಕೇಳಿದಾನೆ ಏನಪ್ಪಾ ಸೊ ಇದನ್ನ ಕೇಳಿದಾನೆ ಆಯ್ತಾ
ಸೊ ಅದು ನೋಡಿ ಎಂಜಿನ್ ಸಿಲಿಂಡರ್ ಇದು. ಎಂಜಿನ್ ಸಿಲಿಂಡರ್ ಈಸ್ 300 mm ಇನ್ ಡಯಾಮೀಟರ್. ನೋಡೋಣ ಅದು. ಸೊ ಏನಿದೆ ಇದು ಫೋರ್ತ್ ಪ್ರಾಬ್ಲಮ್. ಒಂದು ಎಂಜಿನ್ ಸಿಲಿಂಡರ್ ಹಿಂಗಿದೆ, ಈ ತರ ಇದೆ. ಇಲ್ಲಿ ಏನ್ ಮಾಡಿದಾರೆ, ಈ ತರ ಸಿಲಿಂಡರ್ ಹೆಡ್ ಹಾಕಿದಾರೆ. ಈ ತರ ಸಿಲಿಂಡರ್ ಹಾಕಿದ್ದಾರೆ. ಇಲ್ಲಿ ಬೋಲ್ಟ್ ಹಾಕಿದ್ದಾರೆ, ಇಲ್ಲಿ ಸ್ಟಡ್ ಹಾಕೋರು. ಹೌದಾ? ಸೊ ಇದು ನಿಮ್ಮ ಸಿಲಿಂಡರ್. ಇದು ಡಯಾಮೀಟರ್ ಎಷ್ಟಿದೆ ಅಂತ ನಾವು 300 mm ಅಂತ. ಡಿ ಕೊಟ್ಟು 300 mm ಇದೆ. ಹೌದಾ? ಮತ್ತೆ ಏನಂತಾನೆ, ಒಳಗಡೆ ಗ್ಯಾಸ್ ಪ್ರೆಷರ್ 0.7 Nm² ಅಂತಾನೆ. ಇದ್ರೊಳಗಡೆ ಏನು ಗ್ಯಾಸ್ ಪ್ರೆಷರ್ ಬರ್ತಾ ಇದ್ದಾರೆ ಇಲ್ಲಿ, ಈ ಗ್ಯಾಸ್ ಪ್ರೆಷರ್ ಎಷ್ಟಿದೆ, 0.7 Nm² ಇದೆ. ದಟ್ ಈಸ್ ಯು ಕ್ಯಾನ್ ಕಾಲ್ ಇಟ್ ಆಸ್ PG ಅನ್ಬೋದು, PG. ಮತ್ತೆ ಏನಂತಾನೆ, ಇಫ್ ದ ಸಿಲಿಂಡರ್ ಹೆಡ್ ಈಸ್ ಹೆಲ್ಡ್ ಬೈ 12 ಸ್ಟಡ್ಸ್. ಸೊ ನಂಬರ್ ಆಫ್ ಸ್ಟಡ್ಸ್ ಅಂದ್ರೆ n ಈಕ್ವಲ್ ಎಷ್ಟು ಕೊಟ್ಟಿದ್ದಾನೆ, 12. ಆಮೇಲೆ ಈಚ್ ಇದರಲ್ಲಿ ಕೊಟ್ಟಿದ್ದಾನೆ, ಅಸ್ಯೂಮ್ ಸೇಫ್ ಟೆನ್ಸೈಲ್ ಸ್ಟ್ರೆಸ್ ಆಸ್ 28 MPa. ಸೊ ಎಷ್ಟು, ಅದು ಸಿಗ್ಮಾ ಟಿ ಕೊಟ್ಟಿದ್ದಾನೆ, ಟೆನ್ಸೈಲ್ ಸ್ಟ್ರೆಸ್ ಕೊಟ್ಟಿದ್ದಾನೆ. ಟೌ ಕೊಟ್ಟಿಲ್ಲ, ಇಲ್ಲಿ ಟೌ ಬರಲ್ಲ. ಯಾಕಂದ್ರೆ ಟೆನ್ಸೈಲ್ ಸ್ಟ್ರೆಸ್ ಬರ್ತಿಲ್ಲ, ಯಾವ್ದು ಹೌದಿಲ್ಲ. ಏನಾಗತ್ತೆ ಇಲ್ಲಿ CSS ಬರೋದಿಲ್ಲ, ಇಲ್ಲಿ ಏನ್ ಬರ್ತದೆ, ಟೆನ್ಸೈಲ್ ಸ್ಟ್ರೆಸ್ ಬರ್ತದೆ. ಸೊ ಅದಕ್ಕೆ ಸಿಗ್ಮಾ ಟಿ ಎಷ್ಟಿದೆ, 28 MPa. 28 MPa. ಸೊ ಅಂದ್ರೆ ಎಷ್ಟಾಗ್ತಿದ್ದು, 28 × 10⁶ Nm/m². ಹೌದಾ? ಸೊ ಈಗ ಫಸ್ಟ್ ಸ್ಟೆಪ್ ಏನು, ಸೊಲ್ಯೂಷನ್. ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ಗ್ಯಾಸ್ ಫೋರ್ಸ್ ನಡೀಬೇಕು. ಗ್ಯಾಸ್ ಫೋರ್ಸ್ acting on all 12 volts due to gas pressure. So then FA equal to PG divided by the into. ಏನಾಗ್ತದೆ, ಡಿವೈಡ್ ಬೈ ಆಗಲ್ಲ, ಏನಾಗುತ್ತೆ, ಇಂಟು ಏನು, ಏರಿಯಾ ಆಫ್ ಸಿಲಿಂಡರ್. ಏರಿಯಾ ಆಫ್ ಸಿಲಿಂಡರ್ ಆಗುತ್ತೆ. ಸೊ ಗ್ಯಾಸ್ ಪ್ರೆಷರ್ ಎಷ್ಟಿದೆಯಪ್ಪ ನಮಗೆ, 0.7 Nm² ಅಲ್ಲನಪ್ಪ, ಇಂಟು ಏರಿಯಾ ಆಫ್ ದ ಸಿಲಿಂಡರ್ ಎಷ್ಟಾಗುತ್ತೆ, π/4 d². ಸೊ ಇದೆಷ್ಟಾಯ್ತು, 0.7. ಹಂಗೆ ಇಟ್ಕೋ. π/4 ಅಂದ್ರೆ 0.785. ಡಿ ಅಂದ್ರೆ 300 mm ಅಲ್ಲೋಣ, ಹೋಲ್ ಸ್ಕ್ವೇರ್. ಎಷ್ಟಾಗ್ತಿದ್ದು, 0.7 ಇಂಟು 0.785 ಇಂಟು 300² 300⁻² is 49455 ಅಲ್ಲೇನಪ್ಪ. 49 ಪಾಯಿಂಟ್ ಅಲ್ಲಲ್ಲಿ, 49455 ನ್ಯೂಟನ್. 49455 ನ್ಯೂಟನ್ ಬರ್ತದೆ. ಹೌದಾ? ಇದು ಎಲ್ಲಾ ಬೋಲ್ಟ್ಸ್ ಸೇರ್ಕೊಂಡಿದ್ದು, ಎಲ್ಲಾ ಬೋಲ್ಟ್ ಸೇರ್ಕೊಂಡು ನೋಡಿ, 12 ಬೋಲ್ಟ್ ನೋಡು, 12 ಬೋಲ್ಟ್. ಈಗ ಈಚ್ ಬೋಲ್ಟ್ ಎಷ್ಟಾಗುತ್ತೆ, gas force on each bolt equal to total gas force divided by number of bolts. So ಎಷ್ಟಾಗ್ತದೆ, 49455 divided by 12 ಎಷ್ಟಾಗ್ತದೆ, divided by 4121.25 ಅಣ್ಣ, 4121.25 ಅಲ್ಲ. ಎಸ್. ಸೊ ಇದು ಈಚ್ ಬೋಲ್ಟ್ ಮೇಲೆ ಆಯ್ತು. ಈಗ ನೆಕ್ಸ್ಟ್ ಮತ್ತೆ ಸೇಮ್ ಥಿಂಗ್, ಏನು, ಟೆನ್ಸೈಲ್ ಸ್ಟ್ರೆಸ್. ಇನ್ ಈಚ್ ಬೋಲ್ಟ್ is equal to tensile force
divided by cross sectional area. Tensile forces to 4121.25. Cross sectional area andre pi by 4 dc square. So sigma t idu alva, sigma t equal to 4121.25 divided by ಇದು pi by 4 ಅಂದ್ರೆ ಎಷ್ಟು 0.785 dc square. So ಈಗೇನಾಯ್ತು dc square is equal to 4121.25 divided by 0.785 into sigma t. ಇದು ಕನೆಕ್ಷನ್ ಹೋಗ್ಬೋದು ಏನ ಕನೆಕ್ಷನ್ ಹೋಗ್ಬೋದು. ಈಗ ನಾನು ರೆಕಾರ್ಡ್ ಮಾಡಿ ಹಾಕ್ತೀನಿ, ಇದು ಮಾಡ್ರಿ ಇಷ್ಟು. ಇವಾಗ ಸಿಗ್ಮಾ ಟಿ ಇಸ್ ಗಿವನ್ ಅಲ್ಲೋಣ, ಸಿಗ್ಮಾ ಟಿ ಎಷ್ಟು ಕೊಟ್ಟಿದ್ದಾನೆ 28 into 10 to the power 6 ಕೊಟ್ಟಿದ್ದಾನೆ ನೋಡು. 28 into 10 to the power 6 ಕೊಟ್ಟಿದ್ದಾನೆ, ಅದನ್ನ ಹಾಕೊಡಿ ತಗಡೆ. ಮನೇಲಿ ಮಾಡ್ರಿ. ಓಕೆ 41.25 ಏನಾಯ್ತದು ನ್ಯೂಟನ್. ಸಿಗ್ಮಾ ಟಿ ಆಯ್ತು, ಇದೇನಿದು ನ್ಯೂಟನ್ ಅದಿಲ್ವಾ. ಸಿಗ್ಮಾ ಟಿ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇದೆ. ಸೊ ವಿಲ್ ಗೆಟ್ ಇನ್ ಮೀಟರ್ಸ್. ಸೊ ಅವಾಗ ಏನಾಯ್ತದು ಕ್ಯಾಲ್ಕುಲೇಟರ್ ತಗೊಳ್ಳಿ, ಡಿವೈಡ್ ಬೈ 0.785 ಆಗುತ್ತೆ, ಮತ್ತೆ ಡಿವೈಡ್ ಬೈ ಸಿಗ್ಮಾ ಟಿ ಅಲ್ವಾ. ಒಂದು ನಿಮಿಷ ಇನ್ನೊಂದು ಬರ್ಬಂತಾರೆ. 4121.25 divided by 0.785 into sigma t ಎಷ್ಟಾಗುತ್ತೆ. sigma t is given, that is 28 megapascal. So 28 into 10 to the power 6 ಆಗುತ್ತೆ. ಎಷ್ಟಾಗುತ್ತೆ ಇವಾಗ dc square is equal to ಎಷ್ಟಾಗುತ್ತೆ ಅಂದ್ರೆ 4121.25 divided by 0.785 ಇದಾಯಿತು, ಮತ್ತೆ ಡಿವೈಡ್ ಬೈ 28 ಮೆಗಾಪ್ಯಾಸ್ಕಲ್ ಅಲ್ವಾ, 28 ಅನ್ಕೊಳ್ಳಿ, ಇಷ್ಟಾಯಿತು. ಮತ್ತೆ ಡಿವೈಡ್ ಬೈ ಎಷ್ಟಾಯ್ತದು 10⁶. ಸೊ ದಿಸ್ ವಿಲ್ ಬಿ 5. ಒಂದು ನಿಮಿಷ ನೋಡೋಣ, ಸರಿಯಾಗಿ ನೋಡ್ತಾರ್ರಿ. ಇದು 4121.5 ಅಲ್ವಾ, ಫೋರ್ಸ್ ಟೆನ್ಸೈಲ್ ಫೋರ್ಸ್ ಕರೆಕ್ಟಾ, ಕ್ರಾಸ್ ಸೆಕ್ಷನಲ್ ಏರಿಯಾನು ಕರೆಕ್ಟು. ಸೊ ಇದಾಗಿದೆ, ಇದು 0.75 ಆಯಿತು. ಸಿಗ್ಮಾ ಟಿ ಇಸ್ 28 ಮೆಗಾಪ್ಯಾಸ್ಕಲ್ ಅಲ್ವಾ. ಸೊ 28 megapascal is given, that is tensile stress. So tensile stress is given. So 28 into 10 to the power 6 ಮಾಡಿದೀವಿ, 4121.25 ಇದೆ. ಓಕೆ, ಸೊ ಈಗ ನೋಡೋಣ. ಓಕೆ, ಇನ್ನೊಂದ್ಸಲ ಮಾಡೋಣ ಇದನ್ನ. 4121.25 ಇಷ್ಟಾಯ್ತು. ಸಾರಿ, ತಪ್ಪರ್ತಾ ಇದೆ ನೋಡಿ. 4121.25 ಡಿವೈಡ್ ಬೈ 0.785 ಇಷ್ಟಾಯ್ತು, ಮತ್ತೆ ಡಿವೈಡ್ ಬೈ 28 is equal to ಇಷ್ಟಾಯ್ತು, ಡಿವೈಡ್ ಬೈ 10⁶ is 0.0001875. 0.0001875 ಇದು ಮೀಟರ್ ಸ್ಕ್ವೇರ್ ಇದು. ಸೊ ಇದು ಡಿ ಸಿ ಎಷ್ಟಾಗುತ್ತೆ ಈಗ, ಡಿ ಸಿ ಈಕ್ವಲ್ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 0.0001875 ಆಗುತ್ತೆ. ಸೊ ಇದ್ರದ್ದು ಸ್ಕ್ವೇರ್ ರೂಟ್ ತೆಗೆದ್ರೆ ಎಷ್ಟಾಯ್ತು, ಈಗ 0.01369 ಬರ್ತದೆ. 0.0136 ಮೀಟರ್ ಬರುತ್ತೆ. ಎಮ್ ಎಲ್ ಮಾಡಕ್ಕೆ ಹೋದ್ರೆ ಏನಾಗುತ್ತೆ, ಡಿ ಸಿ ಇಸ್ ಈಕ್ವಲ್ ಟು 0.0136 ಇಂಟು 1000 mm ಆಗುತ್ತೆ. ಸೊ ಎಷ್ಟಾಯ್ತದು ಇಂಟು 1000 ಮಾಡ್ರಿ, ಇದಕ್ಕೆ ಎಷ್ಟಾಯ್ತದು 13.69 ಬರ್ತದೆ. 13.69 mm ಬರುತ್ತೆ. ದಿಸ್ ಇಸ್ ದ ಕೋರ್ ಡಯಾಮೀಟರ್. ಈಗ ಬೋರ್ಡ್ ಸೈಜ್ ಏನಾಗುತ್ತೆ 13.69 ಆಸ್ ಪರ್ ದ ಟೇಬಲ್ 13.69 ಅಂತ ತಗೊಂಡ್ರೆ M16 ಬರುತ್ತೆ. So here what we get is the board size is M16 ಬರುತ್ತೆ. ಈಗ ಸಿಮಿಲರ್ಲಿ ಲಾಸ್ಟ್ ಕಾಲಮ್ ಇದೆ ನೋಡಿ, ಲಾಸ್ಟ್ ಕಾಲಮ್ ನೋಡೋಣ, ಇಲ್ಲಿದೆ ನೋಡಿ.
An electric motor weighing 10 kilonewton is lifted by means of an eye bolt. The eye bolt is screwed into the frame of the motor. The eye bolt has coarse threads. It is made up of plain carbon steel, having ultimate tensile stress of 400 Newton per mm square, and factor of safety is 6. Determine the size of the bolt ಅಂತ ಕೊಟ್ಟಿದ್ದಾನೆ. ಇದನ್ನು ಕೂಡ ಈಸಿಯರ್ ಹೇಗಿದೆ ಅಂದ್ರೆ ಇಲ್ಲಿ ಒಂದು ಈ ತರ ಒಂದು ಬೋಲ್ಟ್ ಇದೆ, ಈ ತರ ಐ ಬೋಲ್ಟ್ ಇದೆ. ಸೊ ಇದು ನಿಮ್ಮ ಇದು ಕಾಂಕ್ರೀಟ್ ಇದೆ, ಇಲ್ಲಿ ನೋಡಿ ಈ ತರ ಬೋಲ್ಟ್ ಹಾಕಿಬಿಟ್ಟಿದ್ದಾರೆ. ಇದಕ್ಕೆ ಏನ್ ಮಾಡ್ತಾರೆ, ಈಗ ಒಂದು ಈ ಮೋಟರ್ನ ಲಿಫ್ಟ್ ಮಾಡಕ್ಕೆ ಈ ತರ ಮೋಟರ್ ಇದೆ, ಲಿಫ್ಟ್ ಮಾಡಕ್ಕೆ ಇಲ್ಲಿ ಹಾಕಿದ್ದಾರೆ. ಮೋಟರ್ ವೇಟ್ ಎಷ್ಟಿದೆ? 10 ಕಿಲೋಮೀಟರ್ ಇದೆ ನೋಡಿ. ಮೋಟರ್ ವೇಟು 10 ಕಿಲೋಮೀಟರ್. ಇದರ ವೇಟ್ ಎಷ್ಟಿದೆ? 10 ಕಿಲೋನ್ಯೂಟನ್ ಇದೆ. ಒಂದೇ ಬೋಲ್ಟ್ ಇರೋದು. ಅದರದ್ದು ಸಿ ಎಸ್ ಟೆಸ್ಟ್ ಎಷ್ಟಿದೆ? ಈ ಬೋಲ್ಟ್ ಸಿ ಎಸ್ ಟೆಸ್ಟ್ ಎಷ್ಟಿದೆ ಅಂದ್ರೆ ಸಿ ಎಸ್ ಟೆಸ್ಟ್ ಟೆನ್ಸೈಲ್ ಸ್ಟ್ರೆಸ್ ಸಿಗ್ಮಾ ಟಿ ಎಷ್ಟಿದೆ? ಸಿಗ್ಮಾ ಟಿ ಇಸ್ 400 ನ್ಯೂಟನ್ ಪರ್ ಎಂ ಸ್ಕ್ವೇರ್. 400 ನ್ಯೂಟನ್ ಪರ್ ಎಂ ಸ್ಕ್ವೇರ್ ಇದೆ. ಆಮೇಲೆ ಫ್ಯಾಕ್ಟರ್ ಆಫ್ ಸೇಫ್ಟಿ ಇಸ್ 6 ಅಂತ ಕೊಡ್ತೀನಿ. ಫ್ಯಾಕ್ಟರ್ ಆಫ್ ಸೇಫ್ಟಿ ಎಷ್ಟು? FOS 6 ಕೊಡ್ತೀನಿ. ಈಗ ಬೋಲ್ಟ್ ಬೋಲ್ಟ್ DC ಕಂಡುಹಿಡಬೇಕು, ಮತ್ತೆ ಎಂ ಸೀರೀಸ್ ಎಂ ಎಷ್ಟು ಅಂತ ಕಂಡುಹಿಡಬೇಕು, ಹೌದಾ? ಸೊ ಈಗ ನೋಡೋಣ. ಈಗ ನಮ್ಗೆ ಗೊತ್ತಿರೋ ಹಾಗೆ ಡಿಸೈನ್ ಫಸ್ಟ್ ಸೊಲ್ಯೂಷನ್ ಏನಪ್ಪಾ ಅಂದ್ರೆ, ಸೊಲ್ಯೂಷನ್ ಏನು ಅಂದ್ರೆ ಡಿಸೈನ್ ಸ್ಟ್ರೆಸ್ ಇನ್ ಬೋಲ್ಟ್ ಇಕ್ವಲ್ ಟು ಏನು? ಅಲೋಯಬಲ್ ಸ್ಟ್ರೆಸ್ ಡಿವೈಡ್ ಬೈ ಫ್ಯಾಕ್ಟರ್ ಆಫ್ ಸೇಫ್ಟಿ ಆಗುತ್ತೆ. ಸೊ ಅಲೋಯಬಲ್ ಸ್ಟ್ರೆಸ್ ಎಷ್ಟಿದೆ? 400 ನ್ಯೂಟನ್ ಪರ್ ಎಂ ಸ್ಕ್ವೇರ್ ಇದೆ. ಡಿವೈಡ್ ಬೈ ಫ್ಯಾಕ್ಟರ್ ಆಫ್ ಸೇಫ್ಟಿ ಎಷ್ಟು? 6. ಸೊ ಎಷ್ಟಾಯ್ತದು? 400 ಡಿವೈಡ್ ಬೈ 6 ಅಂದ್ರೆ ಎಷ್ಟಾಯ್ತು? 400 ಡಿವೈಡ್ ಬೈ 6 ಅಂದ್ರೆ ಎಷ್ಟಾಯ್ತು? 66.66 ಆಯ್ತು. 66.7 ಅನ್ಕೊಳ್ಳಿ. ಎಷ್ಟಾಯ್ತು? 66.7 ನ್ಯೂಟನ್ ಪರ್ ಎಂ ಸ್ಕ್ವೇರ್ ಬಂತು. ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ ಟೆನ್ಸೈಲ್ ಸ್ಟ್ರೆಸ್ is equal to force divided by cross sectional area ಆಗುತ್ತೆ. ಸೊ ಫೋರ್ಸ್ ಕೊಟ್ಟಿದ್ದಾನೆ. ಫೋರ್ಸ್ ಎಷ್ಟು? ಇಲ್ಲಿದೆ ನೋಡಿ, ಇದು ಫೋರ್ಸ್ 10 ಕಿಲೋನ್ಯೂಟನ್ ಅಂದ್ರೆ 10 × 10⁻³ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂದ್ರೆ ಎಷ್ಟು? π/4 DC ಸ್ಕ್ವೇರ್. ಟೆನ್ಸೈಲ್ ಸ್ಟ್ರೆಸ್ ಅಂದ್ರೆ ಸಿಗ್ಮಾ ಟಿ. ಸಿಗ್ಮಾ ಟಿ is equal to 10 × 10⁻³ ಡಿವೈಡ್ ಬೈ π/4 ಅಂದ್ರೆ ಎಷ್ಟು? 0.785 ಆಗುತ್ತೆ ಇಂಟು DC ಸ್ಕ್ವೇರ್. ಸೊ ಈಗ DC ಸ್ಕ್ವೇರ್ ಬೇಕು ಅಂದ್ರೆ ಏನಾಗುತ್ತೆ? 10 × 10⁻³ ಡಿವೈಡ್ ಬೈ 0.785 ಆಮೇಲೆ ಸಿಗ್ಮಾ ಟಿ ಆಗುತ್ತೆ. ಓಕೆ, ಕ್ಯಾಲ್ಕುಲೇಟ್ ಮಾಡೋಣ. 10 × 10⁻³ 10,000 ಆಗುತ್ತೆ. 10,000 ಡಿವೈಡ್ ಬೈ 0.785. ಸಿಗ್ಮಾ ಟಿ ಎಷ್ಟು? ಇಲ್ಲಿ ಬಂದಿದೆ ನೋಡಿ. ಸಿಗ್ಮಾ ಟಿ ಎಷ್ಟು? 66.7. ಯಾಕಂದ್ರೆ ಈಚ್ ಬೋಲ್ಟ್ ಮೇಲೆ ಆ ಫ್ಯಾಕ್ಟರ್ ಆಫ್ ಸೇಫ್ಟಿ ಇದು ಆದ್ಮೇಲೆ. ಸೊ ಈಗ ಎಷ್ಟಾಗುತ್ತೆ ನೋಡಿ. ಈಗ ಎಷ್ಟಾಗುತ್ತೆ ಇದೆ ಡಿವೈಡ್ ಬೈ 0.785 ಆಯಿತು. ಡಿವೈಡ್ ಬೈ 66.67 is equal to ಎಷ್ಟಾಯ್ತು? 191. ಸೊ DC ಸ್ಕ್ವೇರ್ ಎಷ್ಟು? DC ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ? 191.07 ಆಗುತ್ತೆ. 0.07 ನೋಡೋಣ ಏನಾದರೂ ಮಿಸ್ಟೇಕ್ಸ್ ಆಗಿದೆ ನೋಡಿ. ಈ 1000 ಏನಿದೆ ಇದು ಕಿಲೋಮೀಟರ್ ಏನಿದೆ ಅಂದ್ರೆ 10⁻³ ಅದೊಂದು ಪ್ರಾಬ್ಲಮ್ ಇಲ್ಲ. ಆಮೇಲೆ ಸಿಗ್ಮಾ ಟಿ ಎದರಲ್ಲಿದೆ? ನ್ಯೂಟನ್ ಪರ್ ಎಂ ಸ್ಕ್ವೇರ್ ಇದೆ. ಸೊ ವಾಟ್ ಎವರ್ ವಿ ಗೆಟ್ ನೌ ಈಸ್ ಇನ್ MM. ಸೊ MM ಸ್ಕ್ವೇರ್ ಇದೆ. ಅದು 66.7 is ನ್ಯೂಟನ್ ಪರ್ MM ಸ್ಕ್ವೇರ್. ಸೊ ಹಾಗೆ ವಾಟ್ ಎವರ್ ವಿ ಗೆಟ್ ಇಟ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ MM ಸ್ಕ್ವೇರ್. ಓಕೆ, ಸೊ
ಈಗ ಡಿ ಸಿ ಕೋಡ್ ಏನಾಗುತ್ತೆ, ಡಿ ಸಿ ಕೋಡ್ ಸ್ಕ್ವೇರ್ ರೂಟ್ ಆಫ್ 191.07 ಆಗುತ್ತೆ. ಇದು ಸ್ಕ್ವೇರ್ ರೂಟ್ ತೆಗಿರಿ. ಸೊ ಎಷ್ಟಾಯ್ತು? 13.8 ಆಯ್ತು. ದಿಸ್ ಇಸ್ 13.8 mm. 13.8 mm. ಸೊ ಆಸ್ ಪರ್ ದ ಟೇಬಲ್, ಒನ್ಸ್ ಅಗೇನ್ 13.8 ಅಂದ್ರೆ 13.8 and 13.5ಗೆ M16 ಇದೆ. ಮೋಸ್ಟ್ ಬಲಿ M16 ಇರ್ತದೆ, M16 ಇರ್ತದೆ. ಸೊ ಇಲ್ಲಿ ಬರೋದು ಯಾವುದು? M16 ಆಸ್ ಪರ್ ಟೇಬಲ್. So this is how you have to solve the board related problems. Thank you.